ಇನ್ನು ನೀವು ಇಟಾಲಿಯನ್ ಮಾರ್ಬಲ್ ತೊಗೊಂಡು ಬರ್ರಿ, ಚೈನಾದ ಟೈಲ್ ತೊಗೊಂಡು ಬರ್ರಿ, ಇಂಡೋನೇಷ್ಯಾದ ಸೋಫಾ ಸೆಟ್ ತೊಗೊಂಡು ಬರ್ರಿ, ಇಷ್ಟೆಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದರೂ ಸಹಿತ ಮನೆ ತುಂಬ್ತದೇನೆ ಹೇಳಿ? ಇನ್ನೂ ಅಲ್ಲಲ್ಲಿ ಖಾಲಿ ಉಳಿತದ ಮನೆ. ನೀವು ಎಷ್ಟೇ ಕೋಟಿ ರೂಪಾಯಿಯ ವಸ್ತುಗಳು ತಂದರೂ ಸಹಿತ ಮನೆ ತುಂಬುವುದಿಲ್ಲ. ನೀವು ಮನೆ ತುಂಬಬೇಕಾದ್ರೆ ವಸ್ತುಗಳು ಬೇಕಾಗಿಲ್ಲ. ಸುಮ್ಮನೆ ₹1 ಕೊಟ್ಟು ಮಣ್ಣಿನ ಪಣತಿ ತಂದು ದೀಪ ಹಚ್ಚಿರಿ, ಬೆಳಕು ಮನೆ ತುಂಬುತ್ತದೆ, ವಸ್ತುಗಳು ಮನೆ ತುಂಬೋದು. ಬೆಳಕಿಗಷ್ಟು ಬೆಲೆ ಈ ಜಗತ್ತಿನಲ್ಲಿ. ಟೆನಿಸನ್ ಅನ್ನುವಂಥ ಒಬ್ಬ ಆಂಗ್ಲ ಕವಿ ಭಾಳ ಸುಂದರವಾದ ಮಾತು ಬರೀತಾನೆ. ಹಿ ಡಿಫೈನ್ಸ್ ವಾಟ್ ಈಸ್ ಮ್ಯಾನ್. ಮನುಷ್ಯ ಅಂದರೆ ಏನು? ಅವ ಅಂತಾನೆ, ಐ ಆಮ್ ಎನ್ ಇನ್ಫೆಂಟ್ ಕ್ರೈಯಿಂಗ್ ಇನ್ ದ ನೈಟ್, ಕ್ರೈಯಿಂಗ್ ಫಾರ್ ದಿ ಲೈಟ್. ಐ ಆಮ್ ಎನ್ ಇನ್ಫೆಂಟ್ ಕ್ರೈಯಿಂಗ್ ಇನ್ ದ ನೈಟ್, ಕ್ರೈಯಿಂಗ್ ಫಾರ್ ದಿ ಲೈಟ್. ಮನುಷ್ಯ ಅಂದರೆ ಮತ್ತೇನಲ್ಲ, ಜ್ಞಾನಕ್ಕಾಗಿ ಹಂಬಲಿಸುವ ಶಿಶು ಅಂತ. ಇವತ್ತು ಇಲ್ಲಿ ನೋಡಿ, ದೀಪದ ಆರತಿ ನಡೀತಾ ಇದೆ. ಇಲ್ಲಿ ಕಾಶಿಯಿಂದ ಪಂಡಿತರು ಬಂದಿದ್ದಾರೆ. ಒಂದು ಸೂಕ್ಷ್ಮವಾಗಿ ಮಾತನ್ನು ನೀವೆಲ್ಲ ಗಮನಿಸಿ. ಪಂಡಿತರು ಪೂಜೆ ಮಾಡುವಾಗ ಆರತಿ ಮಾಡ್ತಾರೆ, ಸಪ್ತ ಋಷಿಗಳನ್ನು ಆಹ್ವಾನ ಮಾಡ್ತಾರೆ. ಅವರು ಹಚ್ಚಿ ದೀಪ ಆರತಿ ಮಾಡ್ತಾರಲ್ಲ, ಬತ್ತಿ ಸುಟ್ಟು ಹೋಗ್ತದೆ ಕೆಲವು ಕ್ಷಣ ಆದ ನಂತರ. ಎಣ್ಣೆ ತೀರಿ ಹೋಗಿ ಬಿಡ್ತದೆ, ದೀಪ ಆರ್ತದೆ. ಹೌದಲ್ಲ? ಬತ್ತಿಯೂ ಸುಡ್ತದೆ, ಎಣ್ಣೆ ಆರ್ತದೆ, ದೀಪವೂ ಆರಿ ಹೋಗ್ತದೆ. ಆದರೆ ಇಲ್ಲೊಬ್ಬ ಋಷಿ ಸದ್ಗುರು ಅವರು ದೀಪವನ್ನು ಹಚ್ಚಿದ್ದಾರೆ. ಅವರು ಯಾವ ದೀಪವನ್ನು ಹಚ್ಚಿದ್ದಾರೆ ಅಂದರೆ, ನಾವು ನೀವು ದೇವರ ಮುಂದೆ ಹಚ್ಚಿದ ಹಾಗೆ ಆರುವ ದೀಪವನ್ನು ಹಚ್ಚಿಲ್ಲ. ವಿಶ್ವದ ಕೋಟಿ ಕೋಟಿ ಜನರ ಹೃದಯದಲ್ಲಿ ಜ್ಞಾನ ಮತ್ತು ಪ್ರೇಮದ ದೀಪವನ್ನೇ ಹಚ್ಚಿದ್ದಾರೆ. ನಾವು ಹಚ್ಚುವ ದೀಪ ಅದು ಆರುವ ದೀಪ, ಅವರು ಹಚ್ಚಿದ ದೀಪ ಅದು ಆರದ ನಂದಾ ದೀಪ, ಸದಾ ಎಲ್ಲರ ಅಂತರಂಗದಲ್ಲಿ ಉರಿತದೆ. ಈ ಸಮುದ್ರ ಇರ್ತದೆ ನೋಡಿ, ಸಮುದ್ರದಲ್ಲಿ ಈ ಬೋಟ್ಗಳು ಹೋಗ್ತಿರ್ತಾವೆ. ಬೋಟ್ಗಳು ಹೋಗಿ ರಾತ್ರಿ ಅವು ಫಿಶರ್ಸ್ ಎಲ್ಲ ಹೋಗ್ತಿರ್ತಾರೆ. ಹೋಗುವಾಗ ರಾತ್ರಿ ಎಲ್ಲೋ ಗಾಳಿ ಹೊಡೆತಕ್ಕೆ ಆ ಸಮುದ್ರದ ಅಲೆಗಳಿಗೆ ಎಲ್ಲೆಲ್ಲೋ ಹೋಗಿಬಿಡ್ತಾರೆ ಅವು ಬೋಟ್ಗಳು. ಅವು ಎಲ್ಲೋ ಹೋಗಿ ರಾತ್ರಿ ದಾರಿ ಕಾಣದಂಗೆ ಆಗ್ತೈತೆ ಅವಕ್ಕೆ. ಈ ಬೋಟ್ಗಳಿಗೆ ದಾರಿ ಕಾಣದೆ ಇರಬಾರ್ದು ಅನ್ನೋದಕ್ಕಾಗಿ ಎಲ್ಲ ಹಾರ್ಬರ್ಗಳಲ್ಲಿ ಏನು ಬಂದರುಗಳಲ್ಲಿ ಏನು ಮಾಡಿರ್ತಾರೆ ಅಂದ್ರೆ, ಒಂದು ಲೈಟ್ ಹೌಸ್ ಮಾಡಿರ್ತಾರೆ. ಕೇಳಿರಿಲ್ಲ ನೀವು? ಲೈಟ್ ಹೌಸ್ ಅಂತ ಭಾಳ ಎತ್ತರಕ್ಕೊಂದು ಲೈಟ್ ಹೌಸ್ ಮಾಡಿರ್ತಾರೆ. ಅಂದರೆ ಯಾರು ಸಮುದ್ರದಲ್ಲಿ ನಾವಿಕರು ಹೋಗ್ಯಾರ, ಆ ಗಾಳಿಯ ಹೊಡೆತಕ್ಕೆ, ಸುಂಟರ ಗಾಳಿಯ ಹೊಡೆತಕ್ಕೆ, ಸಮುದ್ರದ ಅಲೆಗಳಿಗೆ ದಾರಿ ಕಾಣ್ದಂಗೆ ಆಗಿರ್ತೈತಲ್ಲ, ಎಲ್ಲೋ ದೂರದಲ್ಲಿ ಇದ್ದಾಗ ಅವರಿಗೆ ಲೈಟ್ ಹೌಸ್ ಕಂಡಿತು ಅಂದ್ರೆ, ನಾವು ಹೋಗಿ ಮುಟ್ಟುವ ಪ್ರದೇಶ ಅಲ್ಲಿದೆ ಅಂತ ಆ ನಾವಿಕರಿಗೆ ಗೊತ್ತಾಗ್ತದೆ. ಹಾಗೆ ಜೀವನದಲ್ಲಿ ನೂರಾರು ಜನ ಚಿಂತೆ, ವ್ಯಸನ, ಮದ್ಯಪಾನ, ಚಟಗಳು, ದುಃಖ, ದುಮ್ಮಾನಗಳ ಮಧ್ಯದೊಳಗ ಈ ಜೀವ ಪುಟ್ಟ ದೇಹ ಅನ್ನುವಂಥ ಒಂದು ನಾವಿಯನ್ನು ಹೊತ್ತುಕೊಂಡು ಈ ಪ್ರಪಂಚ ಅನ್ನುವಂಥ ಸಾಗರದೊಳಗೆ ಬಂದಿದೆ. ಎಲ್ಲೋ ದಾರಿಗೆ ಗಾಳಿಗೆ ಸಿಕ್ಕು ಈ ಪುಟ್ಟ ದೇಹ ಅನ್ನುವಂಥ ನಾವಿ ಎಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇದೆ. ದಾರಿ ಕಾಣದಾಗಿದೆ. ದಾರಿ ಕಾಣದವರಿಗೆ ದಾರಿಯೇ ಮುಗಿತು, ಜೀವನವೇ ಮುಗಿತು ಅನ್ನುವಂಥ ಜನರಿಗೆ ಏನಾದರೂ ಒಂದು ಲೈಟ್ ಹೌಸ್ ಇದ್ದರೆ ಅದು ಸದ್ಗುರು. ಅವರು ಲೈಟ್ ಹೌಸ್ ಆಗಿದ್ದಾರೆ ಇಲ್ಲೆಲ್ಲ. ಹೀ ಈಸ್ ಲೈಕ್ ಎ ಲೈಟ್ ಹೌಸ್. ಎಷ್ಟೋ ಜನರಿಗೆ ತಮ್ಮ ಅಧ್ಯಾತ್ಮದ ಮಾತುಗಳಿಂದ ಅವರು ಸದ್ಗುರು, ಅವ್ರ ಹೆಸರೇ ಎಷ್ಟು ಚಂದಿದೆ ನೋಡಿ. ಸದ್ಗುರು ಅಂತ ಕರಿತೀರಿ ನೀವು ಇವೆಲ್ಲ ಅವರಿಗೆ ಪ್ರೀತಿಯಿಂದ. ಯಾರಿಗೆ ಸದ್ಗುರು ಅನ್ನಬೇಕು? ಈ ಕನ್ನಡದ ಒಬ್ಬ ಶ್ರೇಷ್ಠ ಅನುಭಾವಿ ಕವಿ ಒಂದು ಬಹಳ ಸುಂದರವಾದ ಡೆಫಿನಿಷನ್ ಹೇಳ್ತಾನೆ. ಅವರ ಹೆಸರು ನಿಜಗುಣ ಶಿವಯೋಗಿಗಳು ಅಂತ. ಪೂಜ್ಯ ಸುತ್ತೂರು ಶ್ರೀಗಳ ಪಕ್ಕಕ್ಕೆ ಆ ಅನುಭಾವಿಗಳು ಮಹದೇಶ್ವರ ಬೆಟ್ಟದಲ್ಲಿ, ಅಲ್ಲೇ ಶಂಭುಲಿಂಗನ ಬೆಟ್ಟದಲ್ಲಿ ಇದ್ದದ್ದು. ಅವರು ಯಾರಿಗೆ ಸದ್ಗುರು ಅನ್ನಬೇಕು ಅಂತ ಒಂದು ಸುಂದರವಾದ ಮಾತು ಹೇಳ್ತಾರೆ. ಯಾರಿಗೆ ಸದ್ಗುರು ಅನ್ನಬೇಕು ಅಂದರೆ,
ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ. ಯಾರಿಗೆ ಸದ್ಗುರು ಅಂತ ಕರಿಬೇಕು ಅಂದರೆ ಅವರಂತಾರೆ ಕರುಣ ರಸದ ಕೋಡಿ ವರಿವ. ಯಾರ ಹೃದಯದಲ್ಲಿ ಪ್ರೇಮವೇ ಉಕ್ಕಿ ಹರಿತೈತಲ್ಲ ಅವ ಕರುಣ ರಸದ ಕೋಡಿ ಹರಿತಿರ್ಬೇಕಲ್ಲಿ. ಅಂದ್ರೆ ಕೋಡಿ ಹರಿಯುವುದಂದ್ರೆ ನೀವು ಕೆರೆ ತುಂಬಿ ಕೋಡಿ ಬಿದ್ದಿರ್ತೈತಲ್ಲ ಅದಕ್ಕೆ ಕೋಡಿ ಹರಿಯುವುದು ಅಂತ ಕರೀತಾರೆ. ಯಾರ ಹೃದಯದಲ್ಲಿ ಪ್ರೇಮ ತುಂಬಿದೆಯೋ ಮತ್ತು ಯಾರ ಸಾನ್ನಿಧ್ಯದಲ್ಲಿ ಬಂದಾಗ ಎಲ್ಲರ ಅಂತರಂಗದಲ್ಲಿ ಪ್ರೇಮದ ತರಂಗಗಳು ಹೇಳ್ತಾವಲ್ಲ ಅವನಿಗೆ ಸದ್ಗುರು ಅಂತ ಕರಿಬೇಕು. ಈಗ ಒಂದು ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸ್ತಿರ್ತಾನೆ ನೋಡಿ, ಅವ ಏನಂತ ಹೇಳ್ತಾನಂದರೆ ಲವ್ ಎಟ್ ಫಸ್ಟ್ ಸೈಟ್ ಅಂತಿರ್ತಾನ. ಹೌದಲ್ಲ? ಲವ್ ಎಟ್ ಫಸ್ಟ್ ಸೈಟ್ ಆ್ಯಂಡ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ಅವ ಏನಂತಿರ್ತಾನ ಲವ್ ಎಟ್ ಫಸ್ಟ್ ಸೈಟ್ ಅಂತಿರ್ತಾನೆ. ಮತ್ತು ಹೇಳುವಾಗ ಐ ಹ್ಯಾವ್ ಫಾಲನ್ ಇನ್ ಲವ್ ಅಂತಿರ್ತಾನೆ. ಈ ಪ್ರಾಪಂಚಿಕ ಪ್ರೇಮ ಇದೆ ಮತ್ತು ಒಂದು ಪಾರಮಾರ್ಥದ ಪ್ರೇಮ ಇದೆ. ಈ ಪ್ರಪಂಚದ ಪ್ರೇಮ ಇದೆ, ಒಂದು ಸದ್ಗುರುವಿನ ಪ್ರೇಮ ಇದೆ. ಈ ಪ್ರಪಂಚದ ಪ್ರೇಮದಲ್ಲಿ ವಿ ಫಾಲ್ ಇನ್ ಲವ್, ಆದರೆ ಗುರುವಿನ ಪ್ರೇಮದಲ್ಲಿ ವಿ ರೈಸ್ ಇನ್ ಲವ್. ಅದು ಸದ್ಗುರುವಿನ ಪ್ರೇಮ. ಅವ ಕರುಣಾಮಯಿ ಗುರು, ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ. ನೀವ್ಯಾರು ನಮ್ಮ ಮಾತು ಕೇಳಕ್ಕೆ ಅಷ್ಟು ಇಷ್ಟಪಡೋದಿಲ್ಲ, ಅವ್ರ ಮಾತು ಕೇಳಕ್ಕೆ ಎಷ್ಟು ಖುಷಿ ಪಡ್ತೀರಿ ನೀವೆಲ್ಲ. ಯಾಕೆ? ಅವ್ರು ಏನು ಹೇಳ್ತಾರೆ, ಒಬ್ಬ ಗುರು ಹೆಂಗೆ ಹೇಳ್ತಾನೆ ಅಂದ್ರೆ, ಒಬ್ಬ ಗುರು ಹೇಳುವ ಮಾತು ಹೆಂಗೆ ಇರ್ತೈತಿ ಅಂದ್ರೆ, ಈಗ ಒಂದು ಸಣ್ಣ ಪಾಪು ಇರ್ತೈತಿ, ಬೇಬಿ ಇರ್ತೈತಿ. ತಾಯಿ ಮಲಗಿಸ್ತಾಳಲ್ಲ ಮಗುನ, ಆ ತಾಯಿ ಮಗುವನ್ನು ಮಲಗಿಸಬೇಕಾದ್ರೆ ತೊಟ್ಟಿಲೊಳಗೆ ಹಾಕಿ ನೀವು ಲತಾ ಮಂಗೇಶ್ಕರ್ ಹಾಡು ಹಾಕ್ರಿ ಅದು ಮಲ್ಕೊತೈತೇನು ಮಗು? ಇಲ್ಲ ಶ್ರೇಯಾ ಘೋಷಾಲ್ ಭಾಳ ಚಲೋ ಹಾಡ್ತಾಳೆ ಹಾಕಿದ್ದು ಹಾಕ್ರಿ ಅಂದ್ರೆ ಮಗು ಮಲ್ಕೊತೈತೇನು? ಇಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರು ಚಲೋ ಹಾಡ್ತಿದ್ರು ಅವ್ರ ಹಾಡು ಹಾಕ್ರಿ ಕೇಳ್ತೈತೇನು? ಒಂದು ತೊಟ್ಟಿಲಲ್ಲಿರುವ ಮಗು ಮಲ್ಕೋಬೇಕಾದ್ರೆ ಲತಾ ಮಂಗೇಶ್ಕರ್ನ ಹಾಡಬೇಕಾಗಿಲ್ಲ, ಶ್ರೇಯಾ ಘೋಷಾಲನ ಹಾಡು ಬೇಕಾಗಿಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಮನ ಹಾಡು ಬೇಕಾಗಿಲ್ಲ. ಸಂಗೀತವೇ ಗೊತ್ತಿರದ ತಾಯಿಯ ಹೃದಯದ ಜೋಗುಳದ ನುಡಿ ಅಳುವ ಮಗುವನ್ನು ಮಲಗಿಸಿ ಬಿಡುತ್ತದೆ. ಹಾಗೆ ಒಬ್ಬ ಸದ್ಗುರುವಿನ ಮಾತು ಅಂದ್ರೆ ಜೀವನದ ಈ ಚಿಂತೆಗಳ ಮಧ್ಯದೊಳಗೆ ಸುಸ್ತಾಗಿರುವಂಥ ಬೆಂದು ಹೋಗಿರುವಂಥ ಜೀವಕ್ಕೆ ಸದ್ಗುರುಗಳ ನುಡಿಗಳು ಅಂದ್ರೆ ಅದು ತಾಯಿಯ ಜೋಗುಳದ ನುಡಿ ಇದ್ದಂಗೆ ಶಾಂತಗೊಳಿಸಿಬಿಡುತ್ತದೆ ಎಲ್ಲರಿಗೂ. ಪರತತ್ವವರೂಪ ವಾಲಾಪದ ವರ ಪುಣ್ಯಮಯ ಶರೀರದ. ಅವರ ದೇಹ ಎಷ್ಟು ಪವಿತ್ರ ಅಂದರೆ ಯಾರಿಗೆ ಸದ್ಗುರು ಅನ್ನೋದು? ಹೂಸ್ ಹೆಡ್ ಹಾರ್ಟ್ ಹ್ಯಾಂಡ್ಸ್ ಆರ್ ಕ್ಲೀನ್, ಹೀಸ್ ಸದ್ಗುರು ಅಷ್ಟೆ. ಯಾರ ದೇಹ ಮನಸ್ಸು ಮತ್ತು ಹೃದಯ ಪವಿತ್ರವಾಗಿದೆಯೋ ಅವರಿಗೆ ಸದ್ಗುರು ಅನ್ನಬೇಕು. ನಿರಾಭಾರಿ ಸದ್ಗುರು. ನಿರಾಭಾರಿ ಅಂದ್ರೆ ಯಾವುದನ್ನು ಅಪೇಕ್ಷೆ ಪಡೆದವು, ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡೆದವು. ಒಮ್ಮೆ ಜನ ವಂದನೆ ಮಾಡಬಹುದು, ಒಮ್ಮೆ ನಿಂದನೆ ಮಾಡಬಹುದು, ಒಮ್ಮೆ ಹೊಗಳಬಹುದು, ಒಮ್ಮೆ ಸ್ತುತಿ ಮಾಡಬಹುದು, ಒಮ್ಮೆ ನಿಂದೆ ಮಾಡಬಹುದು, ಒಮ್ಮೆ ಮ್ಯಾಲ ಕೂಡಿಸ್ಬೋದು, ಒಮ್ಮೆ ಕೆಳಗೆ ಕೂಡಿಸ್ಬೋದು. ಈ ಎಲ್ಲವುಗಳನ್ನು ಮರೆತು ಯಾವುದನ್ನು ತಲೆಗೆ ಹಚ್ಚಿಕೊಳ್ಳದಂಗೆ ಯಾರಿಂದನೂ ಏನನ್ನು ನಿರೀಕ್ಷೆ ಮಾಡದಂಗೆ ಬದುಕ್ತಾನಲ್ಲ ಅವ ನಿರಾಭಾರಿ ಸದ್ಗುರು ಅಂತ. ಯಾರಿಂದನೂ ಏನೂ ಅಪೇಕ್ಷೆ ಪಡುವುದಿಲ್ಲ. ಅದಕ್ಕೆ ಗುರುವಿಗೆ ಅನಿಮಿತ್ತ ಬಂಧು ಅಂತ ಕರೀತಾರೆ. ಅವನಿಗೆ ಅನಿಮಿತ್ತ ಬಂಧು ಅಂದ್ರೆ ನಾವು ಯಾಕೆ ಬಂಧುಗಳಾಗಿವೆ ಅಂದ್ರೆ ನಮಗೇನೋ ಒಂದು ಸಂಬಂಧ ಐತಿ. ನೀವು ತಾಳಿ ಕಟ್ಟಿದ್ದಕ್ಕೆ ಆಕಿ ಹೆಂಡತಿ ಆದ್ಲು, ತಾಯಿ ತಂದೆ ಗರ್ಭದಲ್ಲಿ ಹುಟ್ಟಿದ್ದಕ್ಕಾಗಿ ಅವರು ನಿಮಗೆ ಬಂಧುಗಳಾದರು. ಇವು ಯಾವ ಸಂಬಂಧಗಳು ಇಲ್ಲ. ಏನಾದರೂ ಒಂದು ಸಂಬಂಧ ಇದ್ದರೆ ಅದು ಅಂತಃಕರಣ ಪ್ರೇಮದ ಸಂಬಂಧ ಅಷ್ಟೇ. ಇದು ಅನಿಮಿತ್ತ ಬಂಧು ಆತ ಗುರು. ಗುರು ಯಾರಿಂದ ಏನನ್ನು ಬಯಸುವುದಿಲ್ಲ, ಆತ ಸದ್ಗುರು, ಆತ ನಿರಾಭಾರಿ ಅಂತ. ಅವ ಏನನ್ನು ಬಯಸುವುದಿಲ್ಲ ಗುರು. ನಮ್ಮದು ಹಂಗೆ ಆಗೋದಿಲ್ಲ. ಒಮ್ಮೊಮ್ಮೆ ಏನಾಗ್ತದೆ, ನಮ್ಮ ಗುರುಗಳಲ್ಲಿ ನಮಗೂ ಆಸೆಗಳು ಹುಟ್ಟುತ್ತಿರ್ತಾವೆ. ಒಮ್ಮೊಮ್ಮೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ.